ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜಕೀಯದಲ್ಲಿ ಜಾತಿ ಗಣತಿ ಸಂಚಲನ, ಒಕ್ಕಲಿಗ ಲಿಂಗಾಯತ ಸಮುದಾಯ ಕಳವಳ. ಸಭೆ ಮೇಲೆ ಸಭೆ ಮಾಡ್ತಾ ಇರುವ ಸಮುದಾಯದ ಮುಖಂಡರುಗಳು. ಸಭೆಯಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ಗಂಭೀರ ಚರ್ಚೆ ಬಳಿಕ ತಮ್ಮ ಸಮುದಾಯದ ಸಚಿವರಿಗೆ ಮಾಹಿತಿ. ಯಾವುದೇ ಕಾರಣಕ್ಕೂ ವರದಿ ಜಾರಿಗೆ ಅವಕಾಶ ಕೊಡಬೇಡಿ. ವಿಶೇಷ ಸಂಪುಟ ಸಭೆಯಲ್ಲಿ ಚರ್ಚೆಗೆ ಅವಕಾಶವನ್ನ ನೀಡಬೇಡಿ. ಲಿಂಗಾಯತ ಒಕ್ಕಲಿಗ ಸಚಿವರಿಗೆ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದೆ. ಅಡಕತ್ತರಿಯಲ್ಲಿ ಸಿಲುಕಿದ್ದಾರೆ ಎರಡೂ ಸಮುದಾಯಗಳ ಸಚಿವರುಗಳು, ಶಾಸಕರುಗಳು. ವಿಶೇಷ ಸಂಪುಟ ಸಭೆಯಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ? ಸಮುದಾಯಗಳ ಪರನ, ಸರ್ಕಾರದ ಪರನ? ಕುತೂಹಲ ಮೂಡಿಸ್ತಾ ಇದೆ ಲಿಂಗಾಯತ ಒಕ್ಕಲಿಗ ಸಚಿವರ ನಡೆ. ಯಾಕಂದ್ರೆ ಈಗ ಸಮಸ್ಯೆ ಆಗ್ತಾ ಇರೋದು ಯಾವುದೋ ಬಿಜೆಪಿ ಪಕ್ಷಕ್ಕೋ ಅಥವಾ JDS ಪಕ್ಷಕ್ಕೋ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಪಕ್ಷದವ್ರಿಗೇನೆ, ಅಂದ್ರೆ ಕಾಂಗ್ರೆಸ್ನವ್ರಿಗೇನೆ. ಈ ಜಾತಿ ಗಣತಿ ವರದಿ ಅಂತ ಅಂದಾಗ್ಲೇನೆ ಪ್ರಬಲ ಸಮುದಾಯದ ನಾಯಕರುಗಳು CMಗೂ ಕಿವಿ ಮಾತು ಹೇಳಿದ್ರು, ಹೈಕಮಾಂಡ್ ನಾಯಕರ ಗಮನಕ್ಕೂ ತಂದಿದ್ರು. ಬೇಡ, ಯಾವುದೇ ಕಾರಣಕ್ಕೂ ಈ ಜೇನುಗೂಡಿಗೆ ನಾವು ಕೈ ಹಾಕೋದೇ ಬೇಡ, ಸಮಸ್ಯೆ ಆಗತ್ತೆ. ಜೊತೆಗೆ ನಾವು ಆ ಸಮುದಾಯವನ್ನ ಪ್ರತಿನಿಧಿಸ್ತಾ ಇರೋದ್ರಿಂದ ಸಮುದಾಯದವ್ರು ನಮ್ಮನ್ನು ಪ್ರಶ್ನೆ ಮಾಡಿಯೇ ಮಾಡ್ತಾರೆ ಅಂತ. ಒಂದ್ ಕಡೆಯಲ್ಲಿ ಹೆತ್ತ ತಾಯಿ, ಇನ್ನೊಂದು ಕಡೆಯಲ್ಲಿ ಸಾಕಿದ ತಾಯಿ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಕಾಂಗ್ರೆಸ್ನ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರುಗಳು. ಹೆತ್ತ ತಾಯಿ ಅವರ ಧರ್ಮವನ್ನ, ಅವರ ಜಾತಿಯನ್ನ ಬಿಟ್ಕೊಡೋ ಹಂಗಿಲ್ಲ ಇಲ್ಲಿ. ಯಾಕಂದ್ರೆ ಅವರ ಸಮುದಾಯದವ್ರು ಕೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಇದನ್ನು ಒಪ್ಕೊಳ್ಬೇಡಿ, ನೀವು ಒಪ್ಕೊಂಡ್ರು ಅಂದರೆ ಕಷ್ಟ ಆಗತ್ತೆ, ನಾವು ನಿಮ್ಮನ್ನು ಬಹಿಷ್ಕರಿಸಬೇಕಾಗತ್ತೆ. ಆಮೇಲೆ ನಿಮ್ಮ ನಾಯಕತ್ವವನ್ನು ನಾವು ಒಪ್ಕೊಂಡಿದ್ದೀವಿ, ನಮ್ಮ ಸಮುದಾಯದವರು ಸಚಿವರಾಗಿದ್ದಾರೆ, ಶಾಸಕರಾಗಿದ್ದಾರೆ ಅಂದರೆ ನಮ್ಮ ಸಮುದಾಯದ ಅಭಿವೃದ್ಧಿಗೆ, ನಮ್ಮ ಸಮುದಾಯದ ಏಳಿಗೆಗೆ ಕೈ ಜೋಡಿಸ್ತಾರೆ, ಧ್ವನಿಗೂಡಿಸ್ತಾರೆ ಅಂತ. ಅದನ್ನು ಬಿಟ್ಟು ನೀವು ಕೋಲೆ ಬಸವಂತರ ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ಬಿಟ್ರೆ ಕಷ್ಟ ಆಗತ್ತೆ ಅಂತ. ಇನ್ನೊಂದು ಕಡೆಯಲ್ಲಿ ಸಾಕಿದ ತಾಯಿ ಅಂದರೆ ಜೀವನ ಕೊಟ್ಟಂಥ ಪಕ್ಷ ಇದೆ. ಇವರಿಗೆ ಹೆಸರು ತಂದು ಕೊಟ್ಟಿರೋದು, ವರ್ಚಸ್ಸು ತಂದು ಕೊಟ್ಟಿರೋದು, ಅಧಿಕಾರ ತಂದು ಕೊಟ್ಟಿರೋದು ಕಾಂಗ್ರೆಸ್. ಸೊ ಕಾಂಗ್ರೆಸ್ ಪಕ್ಷದ ಬಗ್ಗೆ ಗೌರವವೂ ಇರಬೇಕು. ಜೊತೆಗೆ ಒಂದು ಪಕ್ಷ ಏನು ನಿರ್ಧಾರವನ್ನು ಕೈಗೊಳ್ಳುತ್ತೋ ಆ ನಿರ್ಧಾರಕ್ಕೆ ಸಮ್ಮತಿಯನ್ನು ಕೊಡಬೇಕು. ಇಲ್ಲಿ CM ಸಿದ್ದರಾಮಯ್ಯನವರು ಮಾತ್ರ ಅಲ್ಲ, ಹೈಕಮಾಂಡ್ ನಾಯಕರು ಕೂಡ ಇದರಲ್ಲಿ ಒಲವು ತೋರಿಸಿದ್ದಾರೆ. ಜಾತಿ ಗಣತಿ ವಿಚಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು, AICC ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರು. ಹೀಗಿರಬೇಕಾದ್ರೆ ಎಷ್ಟು ಪ್ರಯತ್ನ ಪಡೋದಕ್ಕೆ ಸಾಧ್ಯನೋ ಬೇಡ ಅಂತ ಹೇಳಲಿಕ್ಕೆ ಅಷ್ಟೂ ಪ್ರಯತ್ನ ಪಟ್ಟ ಮೇಲೂ ಇಲ್ಲ, ನಾವು ಮಾಡಿಯೇ ತೀರ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇರೋದ್ರಿಂದ ಅಡಗತ್ತೀರಿಯಲ್ಲಿ ಸಿಲುಕಿ ಬಿಟ್ಟಿದ್ದಾರೆ ಸಮುದಾಯದ ನಾಯಕರುಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ಪ್ರಮುಖವಾಗಿ ಸಮಸ್ಯೆ ಆಗ್ತಾ ಇರೋದು ಸ್ವಪಕ್ಷದ ಸಚಿವರುಗಳು, ನಾಯಕರುಗಳಿಗೆ. ಇತ್ತ ಸಮುದಾಯನೂ ಬಿಟ್ಕೊಡಂಗಿಲ್ಲ, ಅತ್ತ ಪಕ್ಷನೂ ಬಿಟ್ಕೊಡಂಗಿಲ್ಲ, ಏನ್ ಮಾಡ್ತಾರೆ ಅಂತ. ಜಾತಿ ಜನಗಣತಿ ವರದಿಯನ್ನ ಯಾವಾಗ ಸಂಪುಟದಲ್ಲಿ ಮಂಡನೆ ಮಾಡಲಾಯ್ತು, ಸಾಕಷ್ಟು ಸಂಕಷ್ಟ ಈಗ ಸಚಿವರಿಗೂ ಕೂಡ ಎದುರಾಗ್ತಾ ಇದೆ. ಯಾಕಂದ್ರೆ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯದ ಸಚಿವರು ಈಗ ಸಂಪುಟ ಸಭೆಯಲ್ಲಿ ಮತ್ತೆ ಅದನ್ನ ಸಮರ್ಥನೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ವಿಶೇಷ ಸಂಪುಟ ಸಭೆಯನ್ನ 17ರಂದು ಏನ್ ಕರೆದಿದ್ದಾರೆ ಅವತ್ತು ತೀವ್ರವಾಗಿ ವಿರೋಧವನ್ನ ಮಾಡಬೇಕಾಗತ್ತೆ. ಯಾಕಂದ್ರೆ ಸಮುದಾಯದ ಹಿತವನ್ನ ಪರಿಗಣಿಸ್ಬೇಕಾಗತ್ತೆ. ಸಮುದಾಯದ ಮುಖಂಡರುಗಳು, ಸ್ವಾಮೀಜಿಗಳು, ಮಠಾಧೀಶರು ಎಲ್ಲರೂ ಕೂಡ ಈಗಾಗಲೇ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯದ ಸಚಿವರ ಮೇಲೆ ನಿರಂತರವಾಗಿ ಒತ್ತಡವನ್ನ ತರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಜಾತಿ ಜನಗಣತಿ ವರದಿಯನ್ನ ಅನುಷ್ಠಾನಕ್ಕೆ ನೀವು ಬಿಡಬೇಡಿ. ಅನುಷ್ಠಾನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ ಆದ್ರೆ ಅದು ಸಮುದಾಯಗಳಿಗೆ ಹಿನ್ನಡೆಯಾಗತ್ತೆ. ಹಾಗಾಗಿ ಇದನ್ನ ಪ್ರಬಲವಾಗಿ ನೀವು ವಿರೋಧವನ್ನ ಮಾಡಬೇಕು. ಇದನ್ನ ಆದಷ್ಟು ಪೆಂಡಿಂಗ್ ಇಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಸಂಘಟನೆಗಳು ಈಗಾಗಲೇ ಒತ್ತಡವನ್ನ ತಂದಿದ್ದಾರೆ. ಶಾಸಕರಿಗೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಆ ಸಮುದಾಯಗಳ ಮುಖಂಡರುಗಳು ನಿರಂತರವಾಗಿ ಒತ್ತಡವನ್ನ ತರ್ತಾ ಇದ್ದಾರೆ. ಯಾವಾಗ ಜನಗಣತಿ ಮಂಡನೆ ಆಯ್ತೋ ಅವತ್ತಿನಿಂದಲೂ ಕೂಡ ಶಾಸಕರಿಗೂ ಕೂಡ ಒತ್ತಡ ಹೆಚ್ಚಾಗ್ತಾ ಇದೆ. ನೀವು ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನ ತರಬೇಕು. ಜಾತಿ ಜನಗಣತಿ ವರದಿಯನ್ನ ಅನುಷ್ಠಾನಕ್ಕೆ ಮಾಡೋದಕ್ಕೆ ಬಿಡಬಾರ್ದು ಅಂತೇಳಿ ಎರಡು ಪ್ರಬಲ ಸಮುದಾಯಗಳಿಂದ ಈಗಾಗಲೇ ಮುಖಂಡರುಗಳು, ಜನರಿಂದಲೂ ಕೂಡ ತೀವ್ರವಾದಂತ ಒತ್ತಡ ಎದುರಾಗಿದೆ. ಅದರ ಜೊತೆಗೆ ಆ ಕಡೆ ವರದಿಯನ್ನ ಅನುಷ್ಠಾನ ಮಾಡಲೇಬೇಕು. ನೀವು CM ಮೇಲೆ ಒತ್ತಡವನ್ನ ತಂದು ಆದಷ್ಟು ಬೇಗ ಇದನ್ನ ಅನುಷ್ಠಾನ ಮಾಡಿ ಅಂತೇಳಿ ಅಹಿಂದ ಸಮುದಾಯಗಳ ಸಂಘಟನೆಗಳು, ಮುಖಂಡರುಗಳಿಂದಲೂ ಕೂಡ ಒತ್ತಡ ಎದುರಾಗ್ತಾ ಇದೆ. ಇದು ಮುಖ್ಯಮಂತ್ರಿಗಳಿಗೆ ಒಂದು ರೀತಿ ಸಂಕಷ್ಟ. ಈ ಕಡೆ ಮಾಡಬೇಕಾ ಅಥವಾ ಮಾಡಬಾರ್ದಾ, ಮಾಡಿದ್ರೆ ಏನಾಗತ್ತೆ, ಮಾಡದಿದ್ರೆ ಏನಾಗತ್ತೆ, ಇದರ ಲಾಭ ನಷ್ಟ ಎಲ್ಲವೂ ಕೂಡ ಮುಖ್ಯಮಂತ್ರಿಗಳಿಗೆ ಗೊತ್ತಾಗಿದೆ. ಸೊ ಒಂದು ಕಡೆ ಮಾಡಿದ್ರೆ ಮತ್ತೊಂದು ಸಮುದಾಯಗಳಿಗೆ ಆಪತ್ತು.
ಆ ಸಮುದಾಯ ಬೇಡ ಅಂತೇಳಿ ತಿರಸ್ಕಾರವನ್ನ ಮಾಡಿದ್ದೆ ಆದ್ರೆ ಹೈಂದ ಸಮುದಾಯಗಳ ವಿರೋಧವನ್ನ ಮುಖ್ಯಮಂತ್ರಿಗಳು ಕೂಡ ಕಟ್ಟಿಕೊಡ್ಬೇಕಾಗತ್ತೆ. ಹಾಗಾಗಿ ಒಂದು ಕಡೆ ಸಚಿವರಿಗೆ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳಿಗೆ ಇಬ್ಬರಿಗೂ ಕೂಡ ಇದೊಂದು ರೀತಿ ಅಡಕತ್ತಿರಿನಲ್ಲಿ ಸಿಲುಕದಂತೆ ಕಾಣಿಸ್ತಾ ಇದೆ. ಹಾಗಾಗಿ 17ರಂದು ಮುಖ್ಯಮಂತ್ರಿಗಳು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ನೋಡ್ಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ ತಮ್ಮ ಡೀಟೇಲ್ಸ್ಗಾಗಿ.